ನೋಡ್ರಿ ಸುತ್ತ ಗುಡ್ಡೆಲ್ಲ ಹೆಂಗೈತಿ ಸ್ವಲ್ಪ ಜೂಮ್ ಮಾಡ್ತೀನಿ. ಈಗ ಕೆಳಗಿಂದ ಮೊದಲು ಫಸ್ಟ್ ಮ್ಯಾಲಿಂದ ಕೆಳಗೆ ಇಳಿದ್ವಿ, ಕೆಳಗಿಂದ ಈಗ ಮ್ಯಾಲೆ ಏರ್ ಬಂದೀವಿ. ಸುತ್ತ ಗುಡ್ಡ ಕಡ್ದಾರ ನೋಡ್ರಿ, ಎಲ್ಲ ಹೆಂಗೆ ನಡ್ಕೋತ ಹೊರಟ್ರ ಜನ. ನೋಡ್ರಿ ಕಾಲು ನೋವಾಗಿ ಹಂಗೆ ಕುಂತಾರ ತಳಗ. ನೋಡ್ರಿ ಹೆಂಗವ ನೋಡ್ರಿ, ಕಲ್ಲದು ಹೆಂಗವ ನೋಡ್ರಿ ಕೆಳಗಡೆ. ಎಷ್ಟು ಜನ ಕುಂತಾರ ನೋಡ್ರಿ, ಅಲ್ಲಿ ತಕ ಹೊರಟ್ರ ಜೂಮ್ ಮಾಡಂತಾಳ್ರಿ. ನೋಡ್ರಿ ಎರದು ಎಳೆದು ಶಿವ ಶಿವ ನೋಡ್ರಿ, ಇಲ್ಲಿ ಕಲ್ಲು ಕಾಲು ಹೋಗ್ಯ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀರಿಲ್ಲೋ? ಐ ಹೋಪ್ ನೀವೆಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ನೋಡಿರಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಬರ್ರಿ ಎಲ್ಲಿ ಬಂದೀನಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಸ್ಕಿಟ್ ಮಾಡಿದೆ ಎಂಡ್ ನೋಡ್ತಾ ಇದ್ರಿ. ಇಲ್ಲಿ ಇದ್ದಿರ್ಬೇಕು ನೋಡ್ರಿ. ನೋಡ್ರಿ, ಈಗ ನಾವು ವಿಜಯಪುರದಲ್ಲಿರುವ ಶಂಕರಲಿಂಗನ ದೇವಸ್ಥಾನದಲ್ಲಿದ್ದೀವಿ. ದಾನಮದೇವಿ ದರ್ಶನ ಮಾಡ್ಕೊಂಡ್ವಿ. ಈಗ ಪಾದಯಾತ್ರೆ ಶುರು ಮಾಡ್ತೀವಿ. ಇಲ್ಲಿಂದನೇ ಸ್ಟಾರ್ಟ್ ನೋಡ್ರಿ ದೇವಿಗೆ ಹೋಗೋದಕ್ಕೆ. ಇಲ್ಲಿ ಬಾಳೆಹಣ್ಣು ಕೊಡ್ಲಿಕ್ಕೆ ಬರೋದಲ್ಲಿ ತೊಗೊಂಡ್ವಿ. ನೋಡ್ರಿ, ಶಂಕರಲಿಂಗನ ಗುಡಿಯಿಂದ ನಾವು ಪಾದಯಾತ್ರೆ ಶುರು ಮಾಡ್ಕೊಂಡಿವಿ. ದಾನಮದೇವಿ ದರ್ಶನಕ್ಕೆ ಹೊರಟಿವಿ. ನಮ್ಮ ಅತ್ತೆ ಮಕ್ಕಳು ನೋಡ್ರಿ, ಇವರೆಲ್ಲ ನಮ್ಮ ಅಂಟಿಯರು, ನಮ್ಮ ಮಾಮಾರು, ಅಂದರೆ ನಮ್ಮ ತಂದೆಯವರ ತಂಗಿ ಮಕ್ಕಳು. ನಾವೆಲ್ಲರೂ ಒಂದೇ ಕುಟುಂಬದವ್ರು ನೋಡ್ರಿ. ಹೊರಟಿವಿ ಈಗ. ನೋಡ್ರಿ, ಮಧ್ಯಾಹ್ನ 1 ಗಂಟೆಗೆ ದಾರಿನ ಬಿಟ್ಟಿದ್ವಿ ನಾವು. ಹಾಗೆ ಪಾದಯಾತ್ರೆ ಮಾಡ್ತಾ ಬಂದ್ವಿ. ದಾರಿ ಮಧ್ಯೆ ಎಲ್ಲ ಪ್ರಸಾದದ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡ್ಯಾರ. ಈ ವರ್ಷ ಕಮಿಟಿಯವರು ತುಂಬ ವ್ಯವಸ್ಥೆ ಮಾಡ್ಯಾರ ನೋಡ್ರಿ, ಎಲ್ಲ ರೀತಿ. ಆ ದಾರಿ ಉದ್ದಕ್ಕೂ ಎಲ್ಲ ಥರ ಪ್ರಸಾದ ನೋಡ್ರಿ. ಪ್ರಸಾದ ತೊಗೊಂಡ್ವಿ. ಈಗ ಕತ್ಲಾಗಕ್ಕೆ ಬತ್ತು ನೋಡ್ರಿ. ಯತ್ನಾಳ ಸಮೀಪ ಇದ್ವಿ ನಾವು. ಇಲ್ಲಿ ಮಧ್ಯ ಉಡಿ ತುಂಬುವ ಕಾರ್ಯಕ್ರಮ ಇಟ್ಕೊಂಡಾರ. ಈ ವರ್ಷ ಮಾಡ್ತಾರೆ ನೋಡ್ರಿ. ಈ ಟೆಂಟ್ ಒಳಗೆ ವರ್ಷ ಎಲ್ಲ ಹೆಣ್ಣು ಮಕ್ಕಳಿಗೆ ಉಡಿ ತುಂಬ್ತಾರೆ. ಹಾಗಾಗಿ ಆಂಟಿಯರು ನಾವು ಎಲ್ಲರೂ ಸೇರಿ ಇಲ್ಲಿ ಉಡಿ ತುಂಬ್ಕೊಂಡ್ವಿ. ಇನ್ನು ಉಡಿ ತುಂಬ್ಕೊಂಡು ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಸುಡು ಸುಡು ಉಪ್ಪಿಟ್ಟು, ಚಹಾ ಎಲ್ಲ ಇಟ್ಟಾರ ನೋಡ್ರಿ. ಹಾಗೆ ಮುಂದೆ ನಡೀತಾ ಬಂದ್ವಿ. ಮುಂದೆ ಒಂದು ಬೇರೆ ಟೆಂಟ್ ಒಳಗೆ ಇಲ್ಲೆಲ್ಲ ವ್ಯವಸ್ಥೆ ಮಾಡಿದ್ರು ನೋಡ್ರಿ. ಅಂದರೆ ಇಲ್ಲೆಲ್ಲ ಕಾಲಿಗೆ ಮಲಾಮ್ ಹಚ್ಚೋದು, ಅಲ್ಲಿಂದ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ರು ನೋಡ್ರಿ, ಕಾಲು ನೋವು ಆದವ್ರಿಗೆ ಎಲ್ಲರಿಗೆ. ಹಾಯ್ ಫ್ರೆಂಡ್ಸ್, ನೋಡ್ರಿ ಮಾರ್ನಿಂಗ್ ನಿಮ್ಗೆ ಇಷ್ಟು ಚಳಿ ಒಳಗೆ ನಾ ಏನು ಮಾತಾಡ್ಲಿಕ್ಕತ್ತೀನಿ ನನಗೆ ಬಾಯಿ ಬರ್ಲಿಕ್ಕೆ ಹೋಗ ಬರತ್ತದ ನೋಡ್ರಿ. ನಮ್ಮ ಆಂಟಿಯರೆಲ್ಲ ಹಾಯ್ ಆಂಟಿ ನೋಡ್ರಿ. ಎಲ್ಲರೂ ನಮ್ಮ ಆಂಟಿಯರು, ಅಲ್ಲಿಂತವ್ರು, ನಮ್ಮ ಸಿಸ್ಟ್ರು ಎಲ್ಲರೂ ಸೇರಿ ಗುಡ್ಡಾಪುರ ಪಾದಯಾತ್ರೆ ಮಾಡೀವಿ. ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಮಾಡೀನಿ. ತುಂಬ ಇಂಟ್ರೆಸ್ಟಿಂಗ್ ಐತಿ. ಯಾವ ಥರ ಪಾದಯಾತ್ರೆ ಮಾಡೀನಿ. ಚಳಿ ನೋಡ್ರಿ, ಚುಮ್ಮು ಚಳಿ ಒಳಗೆ ನೋಡ್ರಿ. ಈ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಒಂದು 4 ಕಿಲೋಮೀಟ್ರ್ ಐತಿ. ಹಂಗೆ ಗುಡ್ಡಾಪುರಕ್ಕೆ ಹೋಗ್ತಾ ಹಾಗೆ ವಿಡಿಯೋ ಮಾಡ್ತೀನಿ. ನೋಡ್ತಾ ಹೋಗ್ರಿ, ಸ್ಕಿಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಎಂಡ್ವರೆಗೂ ನೋಡ್ತಾ ಹೋಗ್ರಿ. ಹಾಗೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಬರ್ರಿ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡ್ರಿ, ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡ್ವಿ. ಇದು ಆಸಂಗಿ ನೋಡ್ರಿ. ನಿನ್ನೆ ಎಷ್ಟು ಗಂಟೆಗೆ ಬಿಟ್ಟೇವಂದ್ರೆ 1 ಗಂಟೆಗೆ
ವಿಜಯಪುರದಿಂದ ಬಂದೀವಿ ನೋಡ್ರಿ, 1 ಗಂಟೆಗೆ ಬಿಟ್ಟೀವಿ. ಅವ್ರಿಗೆ ನೋಡ್ರಿ ಕಾಲು ಕಂಡಪ್ಟಿ ನೋವು ಆಗ್ಯಾವ, ಸೊಕಾಸ್ ಬರತ್ತಾರ. ಇನ್ನು ನಮ್ಮ ಮಾಮಾರ್ ಹಿಂದದಾರ, ಯಾಕಂತಂದ್ರೆ ಇನ್ನೊಂದು 4-5 ಕಿಲೋಮೀಟ್ರ್ ಐತಿ. ಇನ್ನು ಗುಡ್ಡಾಪುರಕ್ಕೆ ಹೋಗೋನು ಬರ್ರಿ. ಹಾಗೆ ಈಗ ನೋಡ್ರಿ ಗರಂ ಚಹಾ ಸಿಗ್ಬೇಕು ನಮಗೆ ಶಿಸ್ತಾಗ. ಚಹಾ ಕುಡಿದ್ವಿ ಅಂತಂದ್ರೆ ಮತ್ತೆ ನಮಗೆ ಪೆಟ್ರೋಲ್ ಹಾಕ್ದಂಗೆ ಆಕೈತಿ ಒಳಗೆ, ಮತ್ತೊಂದು ಎನರ್ಜಿ ಬರ್ತೈತಿ ನಮಗೆ. ನೋಡ್ರಿ ಉತ್ತರ ಕರ್ನಾಟಕ ಸೈಡ್ ಚಹಾ ಕೊಟ್ಟರೆ ಸಾಕು, ನಮಗೆ ಏನೂ ಬೇಡ. ಈಗ ಈ ಚಳಿಗೆ ಮೊದಲು ಚಹಾ ಬೇಕಾಗ್ಯದ, ಒಂದು ಕಪ್ ಚಹಾ ಅಲ್ಲಿ ಮುಂದೆ ಎಲ್ಲರೂ ಸಿಗ್ತದೆ ನೋಡ್ರಿ. ಚಹಾ ಕುಡಿಮು ಹಾಗೆ ಸಣ್ಣ ಹೊಡ್ಕೋತ ಹೊಂಟಿವಿ ನೋಡ್ರಿ. ಇವರು ನಮ್ಮ ಮಾಮಾರು, ಅವರು ಜಸ್ಟ್ ಫ್ರೆಶ್ ಆಗಿ ಬಂದರು. ತುಂಬ ಚಳಿ ಐತಿ. ಹಾಯ್ ಮಾಮ. ನೋಡ್ರಿ ಅವ್ರದ್ದು ಯೂಟ್ಯೂಬ್ ಐತಿ, ಅವ್ರದ್ದು ಫಾಲೋ ಮಾಡಿರಿ, ನೀವು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಮಾಮ ಏನು ನಿಮ್ದು? ಶಿವಾನಂದ್ HD ಐತಿ ನೋಡ್ರಿ, ಯೂಟ್ಯೂಬ್ ಐತಿ, ಚಾನಲ್ ಐತಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಹಿಂದೆ ಬ್ರದರ್ಸ್ ಅದಾರ ನೋಡ್ರಿ. ಹಾಯ್ ಬ್ರದರ್ಸ್. ಎಲ್ಲಿಂದ ಬಂದಿರಿ ಬ್ರದರ್ಸ್ ನೀವು? ನಾವು ಬಿಜಾಪುರ್ಲಿಂದ ಬಂದೇವ್ರಿ. ಹಾಂ ರೀ. ನೋಡ್ರಿ ಅವರು ಪಾದಯಾತ್ರೆ ಮಾಡ್ಯಾರ, ಕಾಲಾಗೆಲ್ಲ ಸ್ಲಿಪ್ಪರ್ ಇಲ್ಲಿ ನೋಡ್ರಿ, ಅಲ್ಲಿ ಪಾದಯಾತ್ರೆ ಮಾಡ್ಯಾರ. ಪಾದಯಾತ್ರೆ ಮಾಡ್ಲಾತ್ತೇವ್ರಿ, ಕಾಲು ಭಾಳ ನೋವಾಗ್ಯಾವ್ರಿ. ನೋಡ್ರಿ ಎಲ್ಲರೂ ನಾವು ಒಟ್ಟಿಗೆ ಸೇರಿ ಹೊಂಟಿವಿ. ಇನ್ನೊಂದು 4-5 ಕಿಲೋಮೀಟರ್ ಅದ. ನಾವು ರೀಲ್ಸ್ ಮಾಡ್ತೇವ್ರಿ. ನೋಡ್ರಿ ಅವರು ಬ್ರದರ್ ಏನೋ ರೀಲ್ಸ್ ಮಾಡ್ತಾರಂತ. ಏನ್ರಿ ಇನ್ಸ್ಟಾಗ್ರಾಮ್ದಾಗ ಮಾಡ್ತೀರಿ? ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಮಾಡ್ತೇವ್ರಿ. ಹಾಂ, ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಮಾಡ್ತಾರ ಬ್ರದರ್, ನೀವು ಫಾಲೋವ್ರಿ. ಹೆಸರು ಏನ್ರಿ ನಿಮ್ದು? ನಮ್ದು ಶಂಕರ್ ರೀ. ಅಲ್ಲಿ ಅದ್ರೊಳಗೆ ಏನೈತ್ರಿ ಲಿಂಕ್ ರೀ? ಇನ್ಸ್ಟಾಗ್ರಾಮ್ದೊಳಗೆ ಏನು ಕೊಡ್ಸಿರಿ? ಹಾಂ ರೀ, ಶಂಕರ ಎಲ್ಲ ಹಾಂ ಶಂಕರ್ ಎಲ್ಲ ಅಂತೇಳಿ ಹೊಡೆದ್ರೆ ಅವ್ರದ್ದು ಆ್ಯಪ್ ಓಪನ್ ಆಗ್ತದೆ. ಹಾಂ, ಅವ್ರ ID ಬರ್ತದೆ ನೋಡ್ರಿ, ಫಾಲೋ ಆಗ್ರಿ ಎಲ್ಲರೂ. ನೋಡ್ರಿ ಹೊರಟಿವಿ ಎಲ್ಲರೂ ಸಣ್ಣಗೆ. ನೋಡ್ರಿ ಎಷ್ಟು ಜನ ಬಂದಾರ, ಸುಸ್ತಾಗ್ಯಾರ ಎಲ್ಲರೂ, ಕುಂತಾರ ನೋಡ್ರಿ. ಇನ್ನೂ ಸ್ನಾನ ಅದು ಮಾಡ್ಕೊಂಡು ಹೋಗ್ತಾರೆ ಅಲ್ಲಲ್ಲಿ. ಯಾಕಂದ್ರೆ ಇಲ್ಲಿ 30 ರೂಪೀಸು 40 ರೂಪೀಸ್ ಕೊಟ್ಟರೆ ಸುಡು ನೀರು ಕೊಡ್ತಾರೆ ಮನೆಯೊಳಗೆ. ಎಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಕೆಲವೊಬ್ರು ಮಾಡ್ಕೊಂಡಾರ. ಹಾಗೆ ನೋಡ್ರಿ ಕುಂತಾರೆ ಕೆಲವೊಬ್ರು. ನೋಡ್ರಿ ಮಾಡ್ಕೊಂಡ್ರೆಲ್ಲ ಕಂಟಿನ್ಯೂ ಮಾಡ್ಯಾರ. ನಾವು ಹೋಗೋಣ ಹಂಗೆ. ಇವ ಎಳಕ್ಲ ನೋಡ್ರಿ ಇಷ್ಟೆಲ್ಲ ಹಳ್ಳದವು. ಪಾಪ ಇಲ್ಲಿ ನೋಡ್ರಿ ಚಪ್ಪಲ್ ಇಲ್ಲಾರ್ದೆ ಅಂದ್ರೆ ಸ್ಲಿಪ್ಪರ್ ಇಲ್ಲಾರ್ದೆ ಬಂದಾರ ನೋಡ್ರಿ. ಕಾಲಾಗ ಏನು ಮಾಡೋಣ್ರಿ, ಬಿಜಾಪುರ್ಲಿಂದ ನಡ್ಕೋತ ಬಂದೇವು. ನೋಡ್ರಿ ಹಳ್ಳ ಪಳ್ಳ ಹೆಂಗ ಅವ್ರು ಏನು ಮಾಡ್ಬೇಕ್ರಿ ನೋಡೋರು. ಮಾಡ್ರಿ, ಅವ್ರು ಎಲ್ಲಾರು ಸಪೋರ್ಟ್ ಮಾಡ್ರಿ ಎಲ್ಲರೂ ಕೂಡಿ. ನೋಡ್ರಿ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡೋಣ. ನೋಡ್ರಿ ಎಲ್ಲ ಥರ ಹಣ್ಣು ಪ್ರಸಾದ ಇಟ್ರ ಇವರು ತಿನ್ನಾಕ ರೆಡಿ ಇಲ್ಲ. ನೋಡ್ರಿ ನಮ್ಮ ಮಾವಾರ ಬಾರಿ ಗಿಡನೇ ಒಟ್ಟು ಜಾಡಿಸ್ಲಿಕ್ಕತ್ತಾರ. ಬಾರಿ ಹಣ್ಣು ನೋಡ್ರಿ, ಬಾರಿ ಹಣ್ಣು ಜಾಡಿಸ್ಲಿಕ್ಕತ್ತಾರ ನೋಡ್ರಗ. ಬಾರಿ ಹಣ್ಣು ನೋಡ್ರಿ, ಹುಳಿ ಬಾರಿ ಹಣ್ಣು ರೀ. ತಿನ್ಕೋತ ಆರಾಮ್ ಬರೋರು ಇವರು. ನೋಡ್ರಿ ಇದು ಗುಡ್ಡ ಇರೋದು ನೋಡ್ರಿ. ಇದು ನೋಡ್ರಿ ಅವ್ರ ಬೇಡಿಕೆಗಳು ಹರಿಕೆಗಳು ಏನಾದರೂ ಇದ್ರೆ ಈ ಥರ ಕಲ್ಲು ಕಟ್ತಾರೆ ನೋಡ್ರಿ. ಅದು ಈಡೇರ್ತದಂತಂದ್ರೆ ನಿಂದಿರ್ತಾವ, ಇರ್ಲಿಕ್ಕಂತಂದ್ರೆ ಬಿದ್ದು ಬಿಡ್ತಾವೆ ನೋಡ್ರಿ. ನೋಡ್ರಿ ಇಲ್ಲಿ ಎಲ್ಲರೂ ಕಲ್ಲು ಕಟ್ತಾರೆ ಇಲ್ಲಿ ಬಂದ್ರಂದ್ರೆ. ಏನ್ರಿ ಬೇಡ್ಕೊಂಡು ಕಟ್ಟಾತಿರ್ಬೇಕು ಅವರು, ಸಕ್ಸಸ್ ಆಗ್ಬೇಕಲ್ಲ ಅವರೆಲ್ಲ. ದೇವ್ರದ್ದು ಬೇಡ್ಕೊಂಡಿರ್ತಾರೆ ನೋಡ್ರಿ ಹರಕೆಗಳು ಈಡೇರೋದಕ್ಕೆ ಇದು ನೋಡ್ರಿ ಸಾಕ್ಷಿ. ಈಡೇರ್ತಾವು ಅಂತಂದ್ರೆ ನಿಲ್ತಾವ, ಇಲ್ಲಿಕ್ಕೆ ಬಿದ್ದು ಬಿಡ್ತಾವ ನೋಡ್ರಿ ಅವು. ನೋಡ್ರಿ ಗುಡ್ಡ ಏರಿ ಬರ್ಲಿಕ್ಕತ್ತಾರ, ಸಿಕ್ಕಾಪಟ್ಟಿ ಜಳಕ ಮಾಡ್ಯಾರ ನಶಿಕ್ನಾಗ. ನೋಡ್ರಿ ಕಾಲು ದೇವಿದ ಶಕ್ತಿ ಅಷ್ಟೈತೆ ನೋಡ್ರಿ, ಏನಾಗಲ್ಲ ನೋಡ್ರಿ ಕಾಲಿಗೆ. ಇವತ್ತೊಂದು ದಿನ ಸ್ವಲ್ಪ ನೋವಾತಾವ. ಹಾಯ್ ನೋಡ್ರಿ ನಮ್ಮ ಮಾಮಾರು ಆಂಟಿ ಈಗ ಬಂದರು ನೋಡ್ರಿ, ಅವ್ರು ಹಿಂದ್ಗಡೆ ಇದ್ರು ನೋಡ್ರಿ. ಇಲ್ಲಿ ಇಳಿಬೇಕು ನೋಡ್ರಿ, ಇಷ್ಟು ಕಡಾವ ಐತಿದು. ಅಲ್ಲಿ ಇಳಿಲತ್ತಾರ ನೋಡಿ ನಮ್ಮ ಮಾಮಾರು ಇಳಿದ್ರಿ. ಇವರು ನೀವು ಅಲ್ಲಿ ಮುಂದೆ ಮಾಡ್ರಿ. ನೋಡ್ರಿ ಇಲ್ಲಿ ಕೆಳಗಡೆ ಇಳಿದು ನೋಡ್ರಿ ಎಷ್ಟು ಜಡಾವ. ಎಲ್ಲಿ ಇಳಿದು ಇದು ಸಾವಕಾಶ ರೀ, ಸಾವಕಾಶ ನೋಡ್ರಿ ಇಷ್ಟು ಹತ್ರ ಐತಿ. ಸಾವಕಾಶ ರೀ, ಕಲ್ಲು ಉದ್ರ್ಯಾವು. ಸಾವಕಾಶ ಹಾಂ ರೀ ರೀ ಸಾವಕಾಶ ರೀ, ಕಾಲು ಜಾರ್ತಾವ.
ನೋಡ್ರಿ ಸುತ್ತ ಗುಡ್ಡೆಲ್ಲ ಹೆಂಗೈತಿ, ಸ್ವಲ್ಪ ಜೂಮ್ ಮಾಡ್ತೀನಿ. ಈಗ ಕೆಳಗಿಂದ ಮೊದಲು ಫಸ್ಟ್ ಮ್ಯಾಲಿಂದ ಕೆಳಗೆ ಇಳಿದ್ವಿ, ಕೆಳಗಿಂದ ಈಗ ಮ್ಯಾಲೆ ಏರ್ ಬಂದೀವಿ. ಸುತ್ತ ಗುಡ್ಡ ಕಟ್ದಾರ ನೋಡ್ರಿ, ಎಲ್ಲ ಹೆಂಗೆ ನಡ್ಕೋತ ಹೊರಟ್ರ ಜನ. ನಶಿಕ್ನ 4 ಗಂಟೆಗೆ ಹಾಸಂಗಿ ಒಳಗಿದ್ವಿ, ಅಲ್ಲೊಬ್ಬರ ಮನೆಯೊಳಗೆ ಸ್ನಾನ ಮಾಡ್ಕೊಂಡು ಮುಂದುವರೆದು ಬಂದ್ವಿ. ಈಗ ಗುಡ್ಡಾಪುರದಲ್ಲಿ ಅದೇವು ನೋಡ್ರಿ, ಫೈನಲಿ ದಾನೇಶ್ವರಿ ಟೆಂಪಲ್ ಹತ್ರನೇ ಅದೇ ನೋಡ್ರಿ. ಎಷ್ಟು ರಶ್ ಐತಿ. ಕಾಯದು ತಗೊಳ್ಳೋಣ, ದರ್ಶನ ಮಾಡ್ಕೊಳ್ಳೋಣ, ಧ್ವನಿನೇ ಹೋಗ್ಬಿಟ್ಟದ ನೋಡ್ರಿ. ದೇವ್ರಿಗೆ ಕಾಯದು ತಗೊಳ್ಳೋಣ, ಜೋಡ್ಗಾಯಿ ಓಡಿಸ್ತಾರ. ಕಾಯಿ ತಗೊಂಡು ದೇವ್ರಿಗೆ ದರ್ಶನ ಮಾಡ್ಕೊಂಡು ಬರೋಣ. ಬರ್ರಿ ವಿಡಿಯೋ ಕಂಟಿನ್ಯೂ ಮಾಡ್ತೀರಿ ನೋಡ್ರಿ. ಗುಡ್ಡಾಪುರದಲ್ಲೇ ಅದೀವಿ ಈಗ. ಯಾಕಂತಂದ್ರೆ ಹಾಸಂಗಿ ಒಳಗೆ ಸ್ನಾನ ಮಾಡಿಕೊಂಡು ಒಂದು 4-5 ಕಿಲೋಮೀಟ್ರ್ ಇತ್ತು ಗುಡ್ಡಾಪುರ, ನಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ನೋಡ್ರಿ ಪಾದಯಾತ್ರೆ. ಹಾಗೆ ಕಾಲು ತುಂಬ ನೋವದಾವು. ಮೊದಲು ಪ್ರಸಾದ ಹಾಕೊಳಂಬ್ರಿ ಹೊಟ್ಟೆಗೆ. ಉಪ್ಪಿಟ್ಟು ಮಾಡಿಸ್ಯಾರ, ಇಲ್ಲಿ ಉಪ್ಪಿಟ್ಟು ಪ್ರಸಾದ ತೊಗೊಳ್ಳೋಣ ನೋಡ್ರಿ. ಪ್ರಸಾದ ಉಪ್ಪಿಟ್ಟು ತೊಗೊಂಡ್ವಿ. ಉಪ್ಪಿಟ್ಟು ತೊಗೊಂಡು ಕರಿ ನಂತರ ನಾವು ಕಾಯಿ ಅದು ಎಲ್ಲ ತೊಗೊಂಡು ದೇವಿ ದರ್ಶನಕ್ಕೆ ಒಳಗಡೆ ಬಂದೀವಿ ನೋಡ್ರಿ. ಸಿಕ್ಕಾಪಟ್ಟೆ ಜನ ಅದರ, ಇನ್ನೂ ಹಿಂದ್ಗಡೆ ನಡ್ಕೊತ ಬರ್ಲಿಕ್ಕತ್ತಾರ ಜನ. सुमारे 50 कोटी रुपये नुकसान करत आहे. तरी अनेक व्यावसायिकांच्या शास्त्रानुसार आणि पुरुषांच्या आशीर्वादाने अशी घडलेल्या या वास्तुसाठी तुम्ही तुमची सेवा दिली असता या वास्तुसंवादात आपला सहभाग देऊ. ನೋಡ್ರಿ ಈಗ ದಾನಮ್ಮ ದೇವಿ ದೇವಸ್ಥಾನದ ಒಳಗಡೆನೇ ಇದೀವಿ ನೋಡ್ರಿ. ಎಷ್ಟು ಜನ ಪಾಳೆ ಹಚ್ಚಾರ. ಇಷ್ಟು ಮೊದಲೇ ಕಾಲು ನೋವದ, ನಾವೇನು ಪಾಳ್ಯದು ಏನೋ ಹಚ್ಚಲ್ಲ. ಕ್ಯೂ ಒಳಗೆ ನಿಂತು ಏನು ದರ್ಶನ ಪಡ್ಕೊಳ್ಳಲ್ಲ, ಹೊರಗಡೆ ನಿಂತು ದರ್ಶನ ಮಾಡ್ಕೋತೀವಿ. ಯಾಕಂದರೆ ತುಂಬ ರಶ್ ಐತಿ. ಯಾಕಂದ್ರೆ ಫುಲ್ ಕಾಲೆಲ್ಲ ನೋವಾಗಿಬಿಟ್ಟಾವ ನೋಡ್ರಿ. ಕಾಲೆಲ್ಲ ಹಳ್ಳ ಆಗ್ಬಿಟ್ಟವು. ಯಾಕಂದ್ರೆ ನಿನ್ನೆ ಮಧ್ಯಾಹ್ನ 1 ಗಂಟೆ ನಡ್ಲಿಕ್ಕತ್ತಿದ್ದು, ಎಲ್ಲಿ ಸ್ಟಾಪ್ ಇಲ್ಲಾರದೆ ನಾವು 5-6 ಊರುಗಳನ್ನು ದಾಟಿ ಗುಡ್ಡಾಪುರ ಪಾದಯಾತ್ರೆ ಮಾಡಿ ಫೈನಲಿ ನಾವು ಗುಡಿ ಒಳಗಡೆ ಅದೀವಿ. ನೋಡ್ರಿ ಒಳಗಡೆ ದೇವಿ ದರ್ಶನ ಮಾಡ್ಕೊಂಡ್ವಿ. ಹೊರಗಡೆನೇ ದೇವಿ ದರ್ಶನ ಮಾಡಿಕೊಂಡು ಕಾಯಿ ಹೊಡ್ಕೊಂಡು ಅಲ್ಲೇ 1 ಅವರ್ ನಾವು ರೆಸ್ಟ್ ಮಾಡ್ಕೊಂಡು ಈಗ ಹೊರಗಡೆ ಬಂದು ಜಾತ್ರೆ ಮಾಡ್ಲಿಕ್ಕತ್ತೀವಿ ನೋಡ್ರಿ. ನಮ್ಮ ಅಂಟಿಯರು ನಾವು ಎಲ್ಲರೂ ವಿಭೂತಿ ಎಲ್ಲ ತೊಗೊಂಡ್ವಿ. ನೋಡ್ರಿ ಅಲ್ಲಿ ಪಳಾರ ಹಾಕಿಸ್ಕೊಂಡು ವಿಭೂತಿ ಅದು ತೊಗೊಂಡು ಜಾತ್ರೆ ಎಲ್ಲ ಮಾಡಿಕೊಂಡು ಈಗ ಅಲ್ಲಿ ಫುಲ್ ಒಂದು ದೊಡ್ಡದೊಂದು ಟೆಂಟ್ ಹಾಕ್ಯಾರ ನೋಡ್ರಿ. ಇಲ್ಲಿ ಹೊರಗಡೆ ಬಸ್ ಸ್ಟಾಪ್ ಹತ್ರ ಟೆಂಟ್ ಹಾಕ್ಯಾರ. ಇಲ್ಲಿ ಪ್ರಸಾದ ತೊಗೊಳೋದಕ್ಕೆ ಒಳಗಡೆ ಬಂದಿವಿ. ಹಾಗೆ ಇಲ್ಲಿ ದೇವಿ ಪೂಜೆ ಮಾಡ್ಯಾರ ನೋಡ್ರಿ. ಶ್ರೀ ವರದಾನಿ ದಾನೇಶ್ವರಿದು ಇಲ್ಲಿ ಮೂರ್ತಿ ಪೂಜೆ ಮಾಡಿ ಇಲ್ಲಿ ಅನ್ನ ಪ್ರಸಾದ ದಾಸೋಹ ಐತೆ ನೋಡ್ರಿ. ತಾಯಿ ದಾನಮ್ಮ ದೇವಿಯ ದರ್ಶನ ಮಾಡಿಕೊಂಡು ಇಲ್ಲಿ ಅನ್ನ ಪ್ರಸಾದ ತೊಗೊಳಿಕತ್ತೀವಿ ನೋಡ್ರಿ. ಸಜ್ಕ ಮಾಡ್ಸ್ಯಾರು, ಅಲ್ಲಿಂದ ಅನ್ನ ಸಾಂಬಾರು ಮಾಡ್ಸ್ಯಾರ. ಮನೆಯೊಳಗೆ ಮಾಡಿರೋದಿಲ್ಲ, ಆ ಥರ ಸಖತ್ತಾಗಿ ಮಾಡ್ಸ್ಯಾರ ನೋಡ್ರಿ. ಉಪ್ಪು ಖಾರ ಹುಳಿ ಅದು ಹೇಳಿ ಮಾಡಿಸ್ದಂಗೆ ಐತೆ ನೋಡ್ರಿ. ಅಷ್ಟು ಕರೆಕ್ಟಾಗಿ ಹಾಕಿದ್ರು. ಅಲ್ಲಿ ಅನ್ನ ಪ್ರಸಾದ ತೊಗೊಂಡು ದೇವಿಯ ದರ್ಶನ ಮಾಡಿಕೊಂಡು ನಮ್ಮ ಜೀವನ ಪಾವನ ಆಯಿತು ಅನ್ಬೋದು ನೋಡ್ರಿ. ಅಷ್ಟು ಖುಷಿ ಆಯಿತು. ಯಾರೆಲ್ಲ ಗುಡ್ಡಾಪುರ ದಾನಮ್ಮ ದೇವಿಗೆ ಪಾದಯಾತ್ರೆ ಮಾಡಿಲ್ಲ, ಒಂದು ಸಲ ಪಾದಯಾತ್ರೆ ಮಾಡಿ ನೋಡ್ರಿ. ನೀವು ನಿಮ್ಮ ಜೀವನದೊಳಗೆ ಪಾವನ ಆಗ್ತೀರಿ, ಧನ್ಯರಾಗ್ತೀರಿ. ದೇವಿಯ ಆಶೀರ್ವಾದ ನಿಮಗೆ ಸಿಗ್ತದಂತ ನಾನು ಅಂದ್ಕೊಂಡಿನಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಯಾರೆಲ್ಲ ನೋಡ್ಲಿಕ್ಕತ್ತೀರಿ, ಫಸ್ಟ್ ಟೈಮ್ ನೋಡ್ಲಿಕ್ಕತ್ತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಮತ್ತೆ ಒಂದು ನ್ಯೂ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.